ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಮಹಿಳೆಯರು ಬಲಿಯಾಗಿದ್ದಾರೆ. ಹೌದು, ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಥಣಿಸಂದ್ರ ರಸ್ತೆಯಲ್ಲಿ ಈ ಅಪಘಾತ ನಡೆದಿತ್ತು. ಗೋವಿಂದಪುರದಿಂದ ಥಣಿಸಂದ್ರ ಕಡೆಗೆ ಹೋಗ್ತಾ ಇದ್ರು ಬೈಕ್ ಸವಾರರು. ಇನ್ನು ಸ್ಕೂಟಿ ಮುಂದೆ ಹೋಗ್ತಾ ಇದ್ದಂತ ಕಾರು ಸಡನ್ ಆಗಿ ನಿಲ್ಲುತ್ತೆ. ಆಗ ಗಾಬರಿಯಿಂದ ಸ್ಕೂಟಿಯನ್ನ ಬಲಕ್ಕೆ ತೆಗೆದುಕೊಳ್ತಾರೆ. ಹಿಂಭಾಗದಿಂದ ವೇಗವಾಗಿ ಬಂದ ಕಸದ ಲಾರಿ ಡಿಕ್ಕಿ ಆಗತ್ತೆ. ಇನ್ನು ಲಾರಿ ಡಿಕ್ಕಿ ಹೊಡೆದಿರುವಂತಹ ಪರಿಣಾಮ ಮಹಿಳೆಯರು ರಸ್ತೆಗೆ ಬಿದ್ದಿದ್ದಾರೆ. ಇನ್ನು ಲಾರಿಯ ಎಡಭಾಗದ ಚಕ್ರ ಹರಿದು ಸ್ಥಳದಲ್ಲೇ ಮಹಿಳೆಯರು ಸಾವಿಗೀಡಾಗಿದ್ದಾರೆ. ಥಣಿಸಂದ್ರ ರಸ್ತೆಯಲ್ಲಿ ನಡೆದಿರುವಂತಹ ಲಾರಿ ಅಪಘಾತದ ಸಿಸಿಟಿವಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಹೇಗೆ ಭೀಕರವಾಗಿ ಈ ಅಪಘಾತ ಸಂಭವಿಸಿದೆ ಅಂತ ಹೇಳಿ. ಇನ್ನು ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಬಲಿಯಾಗಿದ್ದಾರೆ. ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಮಹಿಳೆಯರು ಬರ್ತಾ ಇದ್ರು. ಮುಂದೆ ಕಾರು ಎಡಕ್ಕೆ ತಿರುವು ಪಡೆದುಕೊಳ್ತಾ ಇತ್ತು. ಇನ್ನು ಗಾಬರಿಯಿಂದ ಬ್ರೇಕ್ ಹಾಕಿದ ತಕ್ಷಣ ಕೆಳಗೆ ಬೀಳ್ತಾರೆ. ಮಹಿಳೆಯರು ಎಡಕ್ಕೆ ಬಿದ್ದರೆ ಲಾರಿ ಅವರ ಮೇಲೆ ಹರಿಯುತ್ತೆ. ಕಸದ ಲಾರಿಯ ಹಿಂಬದಿ ಚಕ್ರ ಮಹಿಳೆಯರ ಮೇಲೆ ಹರಿದಿದೆ. ಇನ್ನು ಪ್ರತ್ಯಕ್ಷದರ್ಶಿ ಶರೀಫ್ ಈ ರೀತಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಥಣಿಸಂದ್ರ ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತದ ದೃಶ್ಯಗಳನ್ನು ನೀವು ಇದೀಗ ಗಮನಿಸ್ತಾ ಇರ್ಬೋದು. ಯಾವ ರೀತಿ ಭೀಕರವಾಗಿ ಅಪಘಾತ ಉಂಟಾಗಿದೆ ಅಂತ ಹೇಳಿ. ಗೋವಿಂದಪುರದಿಂದ ಥಣಿಸಂದ್ರ ಕಡೆಗೆ ಬೈಕ್ ಸವಾರರು ಹೋಗ್ತಾ ಇದ್ರು. ಸ್ಕೂಟಿ ಮುಂದೆ ಹೋಗ್ತಾ ಇತ್ತು. ಕಾರ್ ಸಡನ್ ಆಗಿ ನಿಲ್ಲುತ್ತೆ. ಆಗ ಗಾಬರಿಯಿಂದ ಸ್ಕೂಟಿಯನ್ನ ಬಲಕ್ಕೆ ತೆಗೆದುಕೊಳ್ತಾರೆ. ಹಿಂಭಾಗದಿಂದ ವೇಗವಾಗಿ ಬಂದ ಕಸದ ಲಾರಿ ಡಿಕ್ಕಿ ಹೊಡೆಯುತ್ತೆ. ಇನ್ನು ಲಾರಿ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಮಹಿಳೆಯರು ರಸ್ತೆಗೆ ಬೀಳ್ತಾರೆ. ಲಾರಿಯ ಎಡಭಾಗದ ಚಕ್ರ ಹರಿದು ಸ್ಥಳದಲ್ಲೇ ಮಹಿಳೆಯರು ಸಾವಿಗೀಡಾಗ್ತಾರೆ. ಇನ್ನು ನಿಗಾರ್ ಇರ್ಫಾನ್, 30 ವರ್ಷದ ನಿಗಾರ್ ಸುಲ್ತಾನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಬಲಿಯಾಗಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಮಹಿಳೆಯರು ಬರ್ತಾ ಇದ್ರು. ಮುಂದೆ ಕಾರು ಎಡಕ್ಕೆ ತಿರುವು ಪಡೆದುಕೊಳ್ತಾ ಇತ್ತು. ಗಾಬರಿಯಿಂದ ಬ್ರೇಕ್ ಹಾಕಿದ್ರು. ತಕ್ಷಣ ಕೆಳಕ್ಕೆ ಬೀಳ್ತಾರೆ. ಇನ್ನು ಮಹಿಳೆಯರು ಎಡಕ್ಕೆ ಬಿದ್ದರೆ ಲಾರಿ ಅವರ ಮೇಲೆ ಹರಿಯುತ್ತೆ. ಕಸದ ಲಾರಿಯ ಹಿಂಬದಿ ಚಕ್ರ ಮಹಿಳೆಯರ ಮೇಲೆ ಹರಿಯುತ್ತೆ. ಪ್ರತ್ಯಕ್ಷದರ್ಶಿ ಶರೀಫ್ ಮಾಧ್ಯಮಗಳಿಗೆ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿದ್ದ ಶರೀಫ್ ಮಾಧ್ಯಮಗಳಿಗೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಮಹಿಳೆಯರು ಕೂಡ ಬಲಿಯಾಗಿದ್ದಾರೆ. ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಮಹಿಳೆಯರು ಬರ್ತಾ ಇರ್ತಾರೆ. ಮುಂದೆ ಕಾರು ಎಡಕ್ಕೆ ತಿರುವು ಪಡಿತಾ ಇತ್ತು. ಆ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಬೆಳಗ್ಗೆ 11 ಗಂಟೆ 5 ನಿಮಿಷ ಈ ಕಸದ ಗಾಡಿ ಲೆಫ್ಟ್ ಸೈಡ್ ಹೋಗ್ತಾ ಇತ್ತು. ಫ್ರಂಟ್ ಆಗಿ ಒಂದು ಕಾರ್ ಬಂತು, ಬ್ಲೂ ಕಲರ್ ಕಾರ್ ಬಂತು. ಲೆಫ್ಟ್ಗೆ ಟರ್ನ್ ಆಗಕ್ಕೆ ಹೋಯ್ತು. ಸ್ಲೋ ಮಾಡ್ಬಿಟ್ಟು ಅವನು ಇವ್ರು ಹಿಂದ್ಗಡೆ ಬರ್ತಾ ಇದ್ರು. ಸಡನ್ ಅವ್ರು ಬ್ರೇಕ್ ಮಾಡಿದ್ರು. ಲೆಫ್ಟ್ ಸೈಡಾಗ ಅವ್ನು ಟಚ್ ಹಾಕಿ ಮಾಡ್ಕೊಂಡು ಬರ್ತಾ ಇದ್ದ. ಯಾರೋ ಸೈಡಾಗಿ ಬಂದು ಬರ್ತಾ ಇದ್ದ. ಅವನು ಆ್ಯಕ್ಚುಲಿ ಫೋನಾಗಿದ್ದ. ಡ್ರೈವರ್ ಕಸದ ಲಾರಿ ಅವನು. ಅವರು ಇಷ್ಟೊತ್ತಿಗೆ ಕುಡ್ದೇ ಇರ್ತಾರೆ. ಬಂದು ಸಡನ್ ಗಾಬರಿ ಹಾಕ್ಬಿಟ್ಟು ಬಿಟ್ಬಿಟ್ರಲ್ಲ. ಹಿಂದ್ಗೆ ಟೈರ್, ಫ್ರಂಟ್ ಟೈರ್ ಹೋಗಿ ಬ್ಯಾಕ್ ಸೈಡ್ ಟೈರ್ ಹೋಗ್ತು. ಇಬ್ಬರು ಸ್ಪಾಟ್ ಇಬ್ಬರು ಲೇಡೀಸ್, ತಾಯಿ ಮಕ್ಕಳು. ಯಾಕೆ ಕಸದ ಗಾಡಿ ಯಾವ ಕಡೆಯಿಂದ ಬರ್ತಾ ಇತ್ತು? ಇಲ್ಲಿ ನಾಗವಾರ ಕಡೆಯಿಂದ ಬರ್ತಾ ಇತ್ತು. ಇದು ಕಾರ್ಪೊರೇಷನ್ ಗಾಡಿ ಬರುತ್ತಲ್ಲ, ಕಾರ್ಪೊರೇಷನ್ ಗಾಡಿ ಅವರು ರಫ್ಯೂಸ್ ಮಾಡ್ತಾರೆ. ಭಾಳ ರಫ್ಯೂಸ್. ಅಕ್ಕಪಕ್ಕ ಯಾರು ನೋಡೋದಿಲ್ಲ, ಏನಿಲ್ಲ. ನೋಡ್ಕೊಂಡು ಹೋಗ್ಬೇಕು. ಬರೀ ಯಾವ ಡ್ರೈವರ್ನ ಚೆಕ್ ಮಾಡಿ. ಕುಡಿಯೋ ಡ್ರೈವರ್ ಯಾರು ಸಿಗಲ್ಲ. ಕುಡ್ಕೊಂಡೇ ಗಾಡಿ ಓಡಿಸೋದ್ರೆ ಯಾರು ನಮ್ಮ ಫ್ರೆಂಡ್ ಸರ್ಕಲ್ ಯಾರು ಕಂಪ್ಲೇಂಟ್ ಮಾಡೋರೆ. ಏನು ಹೇಳ್ತಾರೆ, ಕುಡಿದಿರೇ ಅವ್ರು ಕೆಲಸ ಮಾಡೋದಂತೆ. ಕುಡಿದಿಲ್ಲ ಅಂದರೆ ಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಇದು ಸಾವು ಆಗಿದ್ದಾರೆ, ಯಾರು ಜವಾಬ್ದಾರಿ ಸರ್ ಇದು? ದೊಡ್ಡ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಕೂಡ ಬಲಿಯಾಗಿದ್ದಾರೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ನಡೀತು, ಹೇಗೆ ಆ ಒಂದು ಅಪಘಾತ ಸಂಭವಿಸಿತು, ಅದರಲ್ಲೂ ಕೂಡ ಭೀಕರವಾಗಿ ನಡೆದಿದೆ, ಯಾಕೆ, ಯಾವ ಕಾರಣಕ್ಕಾಗಿ, ಯಾರದ್ದು ತಪ್ಪಿದೆ ಅಂತ ಹೇಳ್ಬೋದು. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಮೊದಲಾಗಿ ಇಲ್ಲಿ ಮೃತರು ಅಕ್ಕ ತಂಗಿಯರಾಗಿರುವಂತದ್ದು ನಿಗಾರ್ ಇರ್ಫಾನ್ ಮತ್ತು ನಿಗಾರ್ ಸುಲ್ತಾನ್ ಇಬ್ಬರು ಕೂಡ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಇನ್ನು ಕುಟುಂಬಸ್ಥರು ಕೂಡ ತಮ್ಮ ನೋವೇನಿದೆ, ತಮ್ಮ ಅಳದೇನಿದೆ, ಅದನ್ನ ಈಗ ಸಂಪೂರ್ಣವಾಗಿ ಈಗ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿರುವಂತದ್ದು. ನಮ್ಮ ಪತ್ನಿ ಸಾವಿಗೆ ಅಂದ್ರೆ ಈ ನಿಗಾರ್ ಇರ್ಫಾನ್ ಹಸ್ಬೆಂಡ್ ಏನಿದ್ದಾರೆ ಇಮ್ರಾನ್ ಸೈಯದ್, ಅವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ತುಂಬಾ ನೋವಾಗಿದೆ. ಇಲ್ಲಿ ಕಸದ ಲಾರಿ ಅವರದೇ ತಪ್ಪು, ಹೀಗಾಗಿ ಪರಿಹಾರವನ್ನ ಕೊಡಬೇಕು. ನಮ್ಮ ಕುಟುಂಬಕ್ಕೆ ಯಾರು ದಿಕ್ಕು, 4 ಜನ ಮಕ್ಕಳಿದ್ದಾರೆ, ಹೀಗಾಗಿ ಮುಂದೆ ಜೀವನ ಹೇಗ್ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಇನ್ನು ಸ್ಥಳೀಯರು ಹೇಳೋ ಪ್ರಕಾರ ಈ ಥಣಿಸಂದ್ರದ ಮುಖ್ಯ ರಸ್ತೆಯ ಜುಡಿಯು ಮುಂಭಾಗ ಈ ಒಂದು ಘಟನೆ ನಡೆದಿದೆ. ಬೆಳಗ್ಗೆ 11:05 ಸುಮಾರಿಗೆ ಘಟನೆ ನಡೆದಿರುವಂತದ್ದು. ಇಲ್ಲಿ ನೂರಾರು ಕಸದ ವೆಹಿಕಲ್ಗಳು ಓಡಾಡ್ತಾ ಇರುತ್ತೆ. ಅವರು ಸರಿಯಾಗಿ ಇಲ್ಲಿ ಗಾಡಿಯನ್ನ ಓಡಿಸೋದಿಲ್ಲ. ಆ ಫೋನ್ ನಲ್ಲಿ ಈ ಚಾಲಕ ಮಾತಾಡ್ತಿದ್ದಂತೆ. ಆ ಸಂದರ್ಭದಲ್ಲೇ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಸದ್ಯಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಆಸ್ಪತ್ರೆ ಏನಿದೆ, ಆಸ್ಪತ್ರೆಗೆ ಈಗ ಮೃತದೇಹಗಳನ್ನು ಕೂಡ ಶಿಫ್ಟ್ ಮಾಡಲಾಗಿರುವಂತದ್ದು. ಇನ್ನು BBMP ಕಸದ ಲಾರಿ ಚಾಲಕ ಏನು ಗಾಡಿ ಲಿಂಗ ಏನಿದೆ ಆತನನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಎದುರುಗಡೆ ಒಂದು ಅಂದ್ರೆ ರಸ್ತೆ ಪಕ್ಕದಲ್ಲಿ ಇದ್ದಂತಹ ಒಂದು ಬ್ಲಾಕ್ ಕಾರ್ ಏನಿದೆ ಅದು ಬಲಭಾಗಕ್ಕೆ ತಗೊಳ್ತಾರೆ. ಆ ಸಂದರ್ಭದಲ್ಲಿ ಎಡಭಾಗಕ್ಕೆ ಹೋಗಬೇಕಾದಂತಹ ಈ ನಿಗಾರ್ ಸಹೋದರಿ ಏನಿದ್ದಾರೆ ಅವರು ಕಾರ್ ಬಂದಂತಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಪ್ಪಿಸೋದಕ್ಕೆ ಹೋಗಿ ರಸ್ತೆಗೆ ಗಾಡಿಯನ್ನ ತಿರುಗಿಸುತ್ತಾರೆ. ಈ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂತಹ ಕಸದ ಲಾರಿ ಡಿಕ್ಕಿಯಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತ ಸ್ಥಳೀಯರು ಕೂಡ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.